ಸೊ ಬಾಗಲಕೋಟೆಯಲ್ಲಿ ಕೂಡ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಯನ್ನು ತಡೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 218 ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ ಸಂಪೂರ್ಣ ಬಂದ್ ಆಗಿದೆ. ರೈತರ ಪ್ರತಿಭಟನೆಗೆ ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಗದ್ದನಕೇರಿ ಕ್ರಾಸ್ನಲ್ಲಿ ಕೂತು ನೂರಾರು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎರಡೆರಡು ಕಡೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು, ಮತ್ತೊಂದು ಕಡೆ ಬಾಗಲಕೋಟೆ ತಾಲೂಕು ಗದ್ದನಕೇರಿ ಕ್ರಾಸ್. ಇಲ್ಲೂ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೋತಾ ಇದೆ. ನೀವು ನೋಡ್ತಾ ಇದ್ದೀರಾ ಎರಡೂ ಜಿಲ್ಲೆಗಳ ದೃಶ್ಯ, ಒಂದು ಬೆಳಗಾವಿ ಒಂದು ಬಾಗಲಕೋಟೆ. ಒಪ್ಪತ್ತೇಶ್ವರ ಸ್ವಾಮೀಜಿಗಳು ಸಪೋರ್ಟ್ ಮಾಡಿ ಅವರು ಕೂಡ ಹೆದ್ದಾರಿ ಬಂದಲ್ಲಿ ಭಾಗವಹಿಸಿದ್ದಾರೆ. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ, ಆ ರಾಷ್ಟ್ರೀಯ ಹೆದ್ದಾರಿ 218 ಅದನ್ನು ತಡೆದು ನೂರಾರು ಸಂಖ್ಯೆಯ ರೈತರು ತಮ್ಮ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ. ಹಲವಾರು ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ರೈತರು ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಹೋರಾಟ ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ನ ದೃಶ್ಯ. ರೈಟ್ ವಿಂಡೋದಲ್ಲಿ ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿಯವರು ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟರೆ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ರೈತರು ಅಡುಗೆ ಮಾಡ್ತಾ ಇದ್ದಾರೆ ರೋಡ್ ಸೈಡಲ್ಲಿ. 3000 ಜನರಿಗೆ ಅಡುಗೆ. ಯಾವುದೇ ಕಾರಣಕ್ಕೂ ನಾವು ಹೆದ್ದಾರಿಯಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಅವರು ಇವಾಗ ನಿರ್ಣಾಯಕ ಹೋರಾಟಕ್ಕೆ ಬಂದಿದ್ದಾರೆ. ಹೆಚ್ಚು ಕಡಿಮೆ ಮಧ್ಯಾಹ್ನದ ತನಕ, ಮುಖ್ಯಮಂತ್ರಿಗಳ ಸಭೆ ಮುಗಿಯೋ ತನಕ ಹೀಗೆ ಇರುತ್ತೆ. ಸಭೆ ಸಕ್ಸಸ್ ಆದರೆ ಓಕೆ, ಅದರ್ವೈಸ್ ಈ ಹೋರಾಟ ಇನ್ನಷ್ಟು ಜಾಸ್ತಿ ಆಗುತ್ತೆ. ನಮ್ಮ ರೈತರ ಮೇಲೆ ಯಾರೂ ಸಹಿತ ಕೈ ಮಾಡಬೇಡಿ. ನಾವು ಶಾಂತಯುತವಾಗಿ ಮಾಡ್ತೇವೆ. ಒಂದು ಗಂಟೆ ತನ ಅವರಿಗೆ ಬೆಂಗಳೂರಲ್ಲಿ ಅವರು ಮೀಟಿಂಗ್ ಮಾಡಿದ್ರೆ ನಾವು ರಸ್ತೆಯಲ್ಲಿ ಇಳಿದು ಪ್ರತಿಭಟನೆಯನ್ನ ಒಂದೇ ಸೈಡಲ್ಲಿ ಮಾಡ್ತೇವೆ. ಅದಕ್ಕೆ ಅವಕಾಶವನ್ನು ಕೊಡಬೇಕು. ಅಲ್ಲ